ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸ್ವಾಗತ. ಮೃದುವಾಗಿ ರಾಗಿ ಮುದ್ದೆ ಹೆಂಗೆ ಮಾಡ್ಬೇಕನ್ನೋದು ನಾನು ಹೇಳ್ಕೊಡ್ತೀನಿ. ಈ ಹಿಟ್ಟಿನಿಂದ ರಾಗಿ ಮುದ್ದೆ ಮತ್ತು ರಾಗಿ ದೋಸೆ ಮಾಡ್ಬೋದು. ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅದ್ರಾಗ ಜೀರಿಗೆ ಪುಡಿ ಮಾಡಿ ಮತ್ತು ಉಪ್ಪು ಹಾಕಬೇಕು. ಈಗ ನಾನು ಸ್ಟವ್ ಹಚ್ಚಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಕೆಲವೊಬ್ಬರು ಸುಡು ನೀರಾಗೆ ಹಿಟ್ಟನ್ನು ಕಲಿಸ್ತಾ ಹೋಗ್ತಾರೆ. ನಾನು ಅಗದಿ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರದನ್ನು ಬೆಚ್ಚಗೆ ಮಾಡಿಕೊಂಡು ನಾನು 2 ಗ್ಲಾಸಿಗೆ ಇದರಲ್ಲೇ 2 ಕಪ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು 2 ಕಪ್ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ನಾವು ಚೆಂದಾಗೆ ಕಲಿಸ್ಕೋತಾ ಹೋಗಬೇಕು. ಗಂಟಿರಬಾರ್ದು, ಹಾಗೆ ನಾವು ಕಲಿಸ್ಕೋತಾ ಹೋಗಬೇಕು. ನೀವು ತಣ್ಣೀರೊಳಗೆ ಹಿಟ್ಟು ಕಲಸಿದ್ರೆ ಸ್ವಲ್ಪ ಕಾಳಾಗಿ ಹಿಟ್ಟು ಉಳಿತದ. ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹಿಟ್ಟನ್ನು ಕಲಸಿದ್ರೆ ಕಾಳಾಗಿರಂಗಿಲ್ಲ, ಪೂರ್ತಿ ಹಿಟ್ಟು ಕಲಿತೈತಿ. ಹಾಗೆ ಸ್ವಲ್ಪ ಕಲಿಸ್ಕೊಂತ ಹೋಗಿ ಆಮೇಲೆ ನಾವು ಸ್ಟವ್ ಹಚ್ಚಿ ಅದರ ಮ್ಯಾಗೆ ಇಟ್ಕೊಂಡು ಲೋ ಫ್ಲೇಮ್ ಒಳಗೆ ಇಡಬೇಕು. ಹಾಗೆ ನಾವು ಒಂದು ಚಮಚಲಿ ಹಾಗೆ ಕೈ ಆಡಿಸ್ಕೊಂತ ಹೋಗಬೇಕು. ನೋಡಿ, ಈ ಥರ ನಮ್ಗೆ ಗಟ್ಟಿಯಾಗಿ ಬರುತ್ತೆ, ಗಂಟಾಗಿ ಬಂದಿದೆ. ಹಾಗೆ ನಾವು ಲೋ ಫ್ಲೇಮ್ ಒಳಗಿಟ್ಟು ಹಾಗೆ ಕೈ ಬಿಡಲಾರೆ ತಿರ್ಕೊಂತ ಹೋಗಬೇಕು. ನೋಡಿ, ಈ ಥರ ಗಂಟು ಉಳಿಲಾರೆ ಈ ಥರ ಸ್ಮೂತಾಗಿ ಮೃದುವಾಗಿ ಬಂತು ನಮಗೆ. ನೋಡಿ, ಹಾಗೆ ನಮ್ಗೆ ಸ್ವಲ್ಪ ಚಾಕ್ಲೇಟ್ ಕಲರ್ ಬಂದಾಗ ಆವಾಗ ನಾವು ಉಂಡೆ ಕಟ್ಬೋದು. ನೋಡಿ, ಈ ಥರ ಚಾಕ್ಲೇಟ್ ಕಲರ್ ನಮ್ನಿ ಬರಬೇಕು. ಇನ್ನೊಂದು ಸ್ವಲ್ಪ ನಾನು ಹಾಗೆ ತಿರ್ಕೊಂತ ಹೋಗಬೇಕು. ನೋಡಿ, ನೀವು ಕೈ ಬಿಡೋಕ್ಕೆ ಹೋಗಬೇಡಿ, ಹಾಗೆ ತಿರ್ಕೊಂತ ಹೋಗ್ರಿ. ನೀವು ಕೈ ಬಿಟ್ಟರೆ ತಳಗ ಹೊತ್ತು ಹೋಗುತ್ತೆ. ನೋಡಿ, ಹಾಗೆ ನೋಡ್ಬೇಕು. ಹಾಗೆ ನಾವು ಚಾಕ್ಲೇಟ್ ಕಲರ್ ಬಂದದ ಇಲ್ಲ ಅಂತ ಹಾಗೆ ನಾವು ನೋಡ್ಕೊತಿರ್ಬೇಕು. ಚಾಕ್ಲೇಟ್ ಕಲರ್ ಬಂತಂದ್ರೆ ಮುದ್ದೆಯನ್ನು ಕಟ್ಟಬೇಕಾಗುತ್ತೆ. ನೋಡಿ, ಹಾಗೆ ಸ್ವಲ್ಪ ತಿರ್ಕೊಂತ ಹೋಗಬೇಕು. ನೀವು ತಿರ್ಕೊಂತ ಹೋಗಲಿಲ್ಲ ಅಷ್ಟೇ ಬಿಟ್ಟರೆ ಕೆಳಗಡೆ ಹೊತ್ತು ಹೋಗುತ್ತೆ. ನೋಡಿ, ನಮಗೆ ಚಾಕ್ಲೇಟ್ ಕಲರ್ ಬಂದಿದೆ. ಈಗ ನಾವು ಸ್ಟವ್ ಬಂದ್ ಮಾಡಿ ಕೆಳಗೆ ಇಳಿಸ್ಬೇಕು. ನಾವು ಕೈಗೆ ಎಣ್ಣೆ ಅಥವಾ ತುಪ್ಪ ಹಚ್ಚಿಕೊಂಡು ಸುಡುದೇ ನಾವು ಕಟ್ಕೊತ ಹೋಗಬೇಕು ಮುದ್ದೆ. ನೀವು ನೀರು ಹಚ್ಚಿಕೊಂಡು ಮಾಡಿದರೆ ಸ್ವಲ್ಪ ಕೈ ಸುಡುತ್ತೈತಿ. ಹಾಗಾಗಿ ನಾನು ಎಣ್ಣೆ ಹಚ್ಚಿಕೊಂಡು ಮಾಡಿದ್ದೀನಿ. ಈ ಥರ ನಾವು ಮುದ್ದೆ ಕಟ್ಟಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಬೇಕಾದರೆ ಸ್ವಲ್ಪ ದಪ್ಪವಾಗಿ ಕಟ್ತಿದ್ರೆ ಕಟ್ಟಬಹುದು. ನೋಡಿ, ಎಷ್ಟು ಮೃದುವಾಗಿದೆ ಅಂದರೆ ನೀವು ಸಣ್ಣ ಮಕ್ಕಳಿಗೆ ಸದಕ್ಕೆ ಕೊಡಬೇಕು, ಅಜ್ಜಿಗಳಿಗೂ ಅವರಿಗೂ ಕೊಡಬೇಕು, ಅಷ್ಟು ಮೃದುವಾಗಿದೆ. ಇದು ಖಂಡಿತ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ. ಯಾವ ರೀತಿ ಬಂತು ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ರೆಸಿಪಿಗೋಸ್ಕರ ಭಾಗ್ಯಶ್ರೀ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.